ಶ್ರೀ ಗುರುಭ್ಯೋ ನಮಃ. ವೀಕ್ಷಕರ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಕರ್ಕಾಟಕ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಈ ತಿಂಗಳು ಉತ್ತುಂಗಕ್ಕೇರುವ ಕಾಲ ಅಂತಲೇ ಹೇಳ್ಬೋದಾಗುತ್ತೆ. ಉದ್ಯೋಗಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿಕ್ಕಿದೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಅಥವಾ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ತಿಂಗಳು ಉತ್ತಮವಾದಂತಹ ರೀತಿಯಲ್ಲಿ ಪ್ರಮೋಷನ್ ಸಿಗುವಂಥ ಬಲವಾದ ಯೋಗ ಇದೆ. ಆದರೆ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಫಲವನ್ನು ಸಿಗುವಂಥ ಸಂದರ್ಭ ಇದಾಗುತ್ತೆ. ಜೊತೆಗೆ ಯಾವುದಾದ್ರೂ ಹೊಸದಾಗಿ ವ್ಯಾಪಾರ ಶುರು ಮಾಡಬೇಕು, ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ದರೆ ಈ ತಿಂಗಳು ಬಹಳ ಶುಭಕರವಾದಂಥ ವ್ಯವಸ್ಥೆಗಳನ್ನ ನಿಮಗೆ ತರಲಿಕ್ಕಿದೆ. ವಿಶೇಷವಾಗಿ ನೀರು, ಹಾಲಿನ ಉತ್ಪನ್ನಗಳಾಗ್ಬೋದು, ಕೃಷಿ ಕ್ಷೇತ್ರ ಆಗ್ಬೋದು, ಮುತ್ತು ಮತ್ತು ಹವಳ ಮತ್ತು ಜೆಮ್ಸ್ಟೋನ್ಗಳ ಕೆಲಸ ಮಾಡೋರಿಗೆ ಅಥವಾ ಆ ವ್ಯವಹಾರದಲ್ಲಿ ಇರೋ ವ್ಯಕ್ತಿಗಳಿಗೆ ಉತ್ತಮ ಲಾಭ ಅಂತ ಹೇಳ್ಬೋದು. ಜೊತೆಗೆ ಹಳೆಯ ಹೂಡಿಕೆಗಳು ನಿಮ್ಮ ರಾಶಿಯವರೇನು ಮಾಡಿದರೆ ಕಟಕ ರಾಶಿಯವರಿಗೆ ಈ ತಿಂಗಳು ಅದರಿಂದ ಲಾಭವನ್ನು ನೀವು ನೋಡ್ಬೋದಾಗುತ್ತೆ, ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಆರ್ಥಿಕವಾಗಿ ಈ ತಿಂಗಳು ನೀವು ಸಬಲರಾಗ್ತೀರ ಅಂತಲೇ ಹೇಳ್ಬೋದು. ಹೇಗಪ್ಪ ಅಂತಂದರೆ, ದೀರ್ಘಕಾಲದ ಆರ್ಥಿಕ ಸಮಸ್ಯೆಗಳು, ಆರ್ಥಿಕ ಬಿಕ್ಕಟ್ಟುಗಳು ಪರಿಹಾರ ಕಾಣಲಿಕ್ಕಿದೆ. ಜೊತೆಗೆ ಉತ್ತಮ ಲಾಭವನ್ನು ಕಾಣುವಂಥ ಸಂಭವ ಇದೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಸಿಗುವ ಸಂಭವ ಇದೆ. ಜೊತೆಗೆ ಮನೆಯಲ್ಲಿ ಆಲ್ಟ್ರೇಷನ್ ಅಂದರೆ ನವೀಕರಣ ಮಾಡೋದಾಗ್ಬೋದು. ಜೊತೆಗೆ ವಾಹನದಲ್ಲಿ ಕೆಲವೊಂದು ನವೀಕರಣಗಳು ಮಾಡೋದ್ರಿಂದ ಸ್ವಲ್ಪ ಖರ್ಚಾಗೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅದರ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ಬಹಳ ಉತ್ತಮವಾಗುತ್ತೆ. ಇನ್ನು ಉಳಿತಾಯದ ಬಗ್ಗೆ ನಿಮ್ಮ ಒಂದು ಗಮನ ಹೆಚ್ಚಾಗಿರಬೇಕು. ಜೊತೆಗೆ ಮುಂದಿನ ದೊಡ್ಡ ಹೂಡಿಕೆಗೆ ಇದು ಪೀಠಿಕೆಯಾಗಲಿಕ್ಕಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ನೆಲೆಸಲಿಕ್ಕಿದೆ. ಇನ್ನು ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಕ್ಕಿದೆ. ಇದು ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಪ್ರವಾಸಗಳಾಗ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಸಂಭವ ಈ ತಿಂಗಳು ನಿಮ್ಮದಾಗುತ್ತೆ. ಇನ್ನು ಪ್ರೇಮಿಗಳಿಗೆ ಈ ತಿಂಗಳು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಸಮ್ಮತಿ ಸಿಗಲಿಕ್ಕಿದೆ. ನಿಮ್ಮ ನಡುವೆ ಇರ್ತಕ್ಕಂತಹ ಸಣ್ಣ ಪುಟ್ಟ ಕ್ಲೇಶಗಳು, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಕೂತು ಬಗೆಹರಿಸ್ಕೊಳ್ಳೋದು ಉತ್ತಮ ಆಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯ ದೃಷ್ಟಿಯಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಕೆಮ್ಮು, ಕಫ, ನೆಗಡಿ ಮತ್ತು ಎದೆಯ ಭಾಗಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಲಿಕ್ಕಿದೆ. ತಣ್ಣನೆಯ ಪಾನೀಯಗಳಾಗ್ಬೋದು, ಏನೋ ತಣ್ಣಗಿರೋ ವಸ್ತುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಈ ತಿಂಗಳು ತುಂಬ ಒಳ್ಳೆಯದಾಗುತ್ತೆ. ನೀವು ಇನ್ನು ಮಾನಸಿಕವಾಗಿ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಬಹುದು. ಧ್ಯಾನ ಮತ್ತು ಪುಸ್ತಕದ ಓದುವಿಕೆಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ಹಿರಿಯರಿಗೆ ಕಾಲಿನ ಸಮಸ್ಯೆ ಕಾಣಿಸ್ಬೋದು ಅಥವಾ ಕಾಲು ನೋವು ಹೆಚ್ಚಾಗಿ ಕಾಣಿಸ್ಕೋಬೋದು. ನಿರ್ಲಕ್ಷ್ಯ ಬೇಡ ಅಂತಲೇ ಹೇಳ್ಬೋದಾಗುತ್ತೆ. ಈ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 4 ಮತ್ತು 7 ಈ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡೋ ಸಂಖ್ಯೆ ಆಗಿರುತ್ತೆ. ಜೊತೆಗೆ ಈ ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಕೇಸರಿ ಮತ್ತು ಕಡು ನೀಲಿ ಅಂತಲೇ ಹೇಳ್ಬೋದು. ಈ 2 ಬಣ್ಣಗಳು ಇವ್ರ ಜೀವನದಲ್ಲಿ ಉತ್ತಮ ಫಲಿತಾಂಶ ಜೊತೆಗೆ ಉತ್ತಮ ವಾತಾವರಣ ಕೂಡ ಸೃಷ್ಟಿ ಮಾಡುತ್ತೆ. ಈ ರಾಶಿಯವರಿಗೆ ಆಧ್ಯಾತ್ಮಿಕ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ 3 ದಳದ ಬಿಲ್ಪತ್ರೆಯನ್ನು ದೇವರಿಗೆ ಅರ್ಪಣೆ ಮಾಡಿ ಅಥವಾ ಪಂಚ ಪದಾರ್ಥಗಳಿಂದ ದೇವರಿಗೆ, ಅದು ಶಿವನ ವಿಗ್ರಹಕ್ಕೆ ಅಥವಾ ಶಿವಲಿಂಗಕ್ಕೆ ನೀವು ಅಭಿಷೇಕವನ್ನು ನಡೆಸೋದ್ರಿಂದ ನಿಮ್ಮ ಜೀವನ ಸಂಪೂರ್ಣವಾದಂತಹ ಒಂದು ಶುಭ ದಾರಿ ಕಡೆಗೆ ನಡೆಯುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಆಹಾರ ಪದಾರ್ಥವನ್ನು ದಾನವಾಗಿ ನೀವು ಸೋಮವಾರ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದಾಗುತ್ತೆ. ಈ ಎಲ್ಲದರ ಜೊತೆಗೆ ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರವನ್ನು 108 ಬಾರಿ ನೀವು ಶಿವನ ದೇವಸ್ಥಾನದಲ್ಲಿ ಪಠನೆ ಮಾಡೋದ್ರಿಂದ ಶಿವನ ಕೃಪೆ ಮತ್ತು ಬಹಳ ಅದೃಷ್ಟದ ಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಲ್ಲಕ್ಕಿದೆ. ಒಟ್ಟಾರೆಗೆ ಇದಾಗಿತ್ತು ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ ನಮ್ಮ ನೇರವಾದ ಭೇಟಿಗೋಸ್ಕರ ಕೆಳಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮ ನೇರವಾಗಿ ಭೇಟಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.